ಅಮೃತಧಾರೆ ಧಾರಾವಾಹಿ ಕಳೆದ ಕೆಲ ದಿನಗಳಿಂದ ಮಿಂಚು ಸುತ್ತಲೇ ಗಿರಕಿ ಹೊಡೆಯುತ್ತಿದೆ. ಒಂದು ಕಡೆ ಕಿಡ್ನಾಪ್ ಆದ ಮಿಂಚುನ ಭದ್ರಕಾಳಿಯ ಅವತಾರವೆತ್ತಿ ಭೂಮಿಕಾ ಕಾಪಾಡಿದ್ದಾಳೆ. ಇನ್ನೊಂದು ಕಡೆ ಮಿಂಚು ನಮ್ಮ ಮಗಳು ಎಂದು ನಕಲಿ ಅಪ್ಪ ಅಮ್ಮ ಬಂದಿದ್ದಾರೆ. ದುಡ್ಡು, ಮನೆ, ಕಾರು ಗೌತಮ್ ಒಡ್ಡಿದ್ದ ಯಾವ ಆಮಿಷಕ್ಕೂ ಒಳಗಾಗದೆ ಜಯದೇವ್ ಹೇಳಿದಂತೆಯೇ ಆಕ್ಟ್ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಜಯದೇವ್ ಕಪಿಮುಷ್ಟಿಯಲ್ಲಿ ಸಿಲುಕಿ ಮಾವ ಲಕ್ಷ್ಮೀಕಾಂತ ವಿಲವಿಲ ಒದ್ದಾಡ್ತಿದ್ದಾನೆ. ಮಿಂಚು ರಹಸ್ಯ ಗೌತಮ್ ಮತ್ತು ಭೂಮಿಕಾಗೆ ಹೇಳಲೇಬೇಕು ಎಂದುಕೊಂಡಿದ್ದಾನೆ. ಆದರೆ ಸಾಧ್ಯವಾಗುತ್ತಿಲ್ಲ. ಹೀಗಿರುವಾಗ ಅಮೃತಧಾರೆ ಅಂಗಳಕ್ಕೆ ಮಿಂಚಿನ ಕಥೆಯನ್ನು ಗೌತಮ್ ಮತ್ತು ಭೂಮಿಕಾಗೆ ಹೇಳಲು ಅಣ್ಣಯ್ಯ ಸೀರಿಯಲ್ನ ಶಿವು ಹಾಗೂ ಪಾರು ಮತ್ತು ಕರ್ಣ ಧಾರಾವಾಹಿಯ ಕರ್ಣನ ಪುನರಾಗಮನ ಆಗಿದೆ. ಲಕ್ಷ್ಮೀಕಾಂತನನ್ನು ಜಯದೇವ್ ಹಗುರವಾಗಿ ತೆಗೆದುಕೊಂಡಿದ್ದ. ಹೀಗಾಗಿ ಕೋಣೆಯೊಂದರಲ್ಲಿ ಕೇವಲ ಕೂಡಿ ಹಾಕಿದ್ದ. ಜಯದೇವ್ನ ಬಂದಿಖಾನೆಯಿಂದ ತಪ್ಪಿಸಿಕೊಳ್ಳಬೇಕೆಂದು ಕೊನೆಗೂ ನಿರ್ಧಾರ ಮಾಡಿರುವ ಲಕ್ಷ್ಮೀಕಾಂತ್ ಸದ್ಯ ಜಯದೇವ್ ತಲೆಗೆ ಪೈಪಿನಿಂದ ಹೊಡೆದ ನೆಲಕ್ಕುರುಳಿಸಿದ್ದಾನೆ. ಅಲ್ಲಿಂದ ತಪ್ಪಿಸಿಕೊಂಡಿದ್ದಾನೆ ಲಕ್ಷ್ಮೀಕಾಂತ್. ಮಿಂಚುನ ನಕಲಿ ಅಪ್ಪ ಅಮ್ಮ ಬಂದ ಹಿನ್ನೆಲೆ ಗೌತಮ್ ಕೆಲ ಕಾಲ ಪೊಲೀಸರ ಅತಿಥಿಯಾಗಿದ್ದ. ಆಗ DNA ಪರೀಕ್ಷೆಯ ಬೇಡಿಕೆ ಇಟ್ಟಿದ್ದ. ಇದರಿಂದ ನಕಲಿ ಅಪ್ಪ ಅಮ್ಮನಿಗೆ ನಡುಕ ಶುರುವಾಗಿತ್ತು. ಜಯದೇವ್ ಬಳಿ ಬಂದು ನಮ್ಮನ್ನು ಬಿಟ್ಟು ಬಿಡಿ ಸರ್ ಎಂದು ಇಬ್ಬರು ಗೋಗರಿದಿದ್ದರು ಕೂಡ. ಆದಾಗ್ಯೂ DNA ಟೆಸ್ಟ್ ಸದ್ಯ ನಕಲಿ ಅಪ್ಪ ಅಮ್ಮನ ಪರ ಬಂದಿದ್ದು ಈ ವಿಚಾರವನ್ನು ಗೌತಮ್ಗೆ ಪಾರ್ಥ ಹೇಳಿದ್ದಾನೆ. ಇದೇ ಸಮಯದಲ್ಲಿ ಗೌತಮ್ ಮನೆಗೆ ಕರ್ಣ ಬಂದಿದ್ದಾನೆ. ಹೀಗೆ ಹೋಗುತ್ತಿದೆ. ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳುವ ಕರ್ಣ ಅಲ್ಲೇ ಇದ್ದ. DNA ರಿಸಲ್ಟ್ ಮೇಲೆ ಕಣ್ಣು ಹಾಯಿಸ್ತಾನೆ. ಯಾರೋ ರಿಪೋರ್ಟ್ನ ಅದಲು ಬದಲು ಮಾಡಿದಂತೆ ಇದೆ ಎಂದು ಹೇಳ್ತಾನೆ. ಇದೇ ಸಮಯದಲ್ಲಿ ಕೈ ಮೇಲಿನ ಮಚ್ಚೆಯ ಕುರಿತು ಕೂಡ ಕರ್ಣ ವಿಚಾರಿಸಿದ್ದು ಗೌತಮ್ ತ್ರಿಶೂಲ ಇದು ಇರುವುದಾಗಿ ಹೇಳುತ್ತಾನೆ. ಆಗ 100% ಅವಳೇ ನಿಮ್ಮ ಮಗಳು ಎಂದು ಕರ್ಣ ಹೇಳುತ್ತಾನೆ. ಇದೇ ಸಮಯದಲ್ಲಿ ಲಕ್ಷ್ಮೀಕಾಂತ್ ಕೂಡ ಮನೆಗೆ ಓಡೋಡಿಕೊಂಡು ಬಂದಿದ್ದು ಅಖಿಲಾಂಡೇಶ್ವರಿ ಫೋನ್ ಮಾಡಿದ್ದ ವಿಚಾರ ಹೇಳ್ತಾನೆ. ಮಿಂಚು ಅವಳೇ ನಿನ್ನ ಮಗಳು ಕಣಪ್ಪ ಎಂದು ಕಣ್ಣೀರು ಹಾಕುತ್ತಾನೆ. ಲಕ್ಷ್ಮೀಕಾಂತ್ ಮತ್ತು ಕರ್ಣನ ಮಾತುಗಳನ್ನೆಲ್ಲ ಕೇಳಿ ಗೌತಮ್ ಮತ್ತು ಭೂಮಿಕಾ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ಜಯದೇವ್ಗೆ ಹೊಡೆದದ್ದು ಒಳ್ಳೆಯ ಕೆಲಸವಾಯಿತು ಅಂತೂ ಒಳ್ಳೆಯ ಸುದ್ದಿ. ಸದ್ಯ ಪ್ರೇಕ್ಷಕರು ನಿಟ್ಟಿಸಿರು ಬಿಡಬಹುದು. ಜಯವಾಗಲಿ ಡೈರೆಕ್ಟರ್ಗೆ. ಗೌತಮ್ ದಿವಾನ್ ಕರ್ಣ ಮಾಡಿರೋ ಸಾಲ ತೀರಿಸೋಕೆ ಕರ್ಣ ಸೀರಿಯಲ್ಗೆ ಹೋಗುವ ಸಾಧ್ಯತೆ ಇದೆ. ನಾನು ಮುಂಚೆನೆ ಹೇಳಿದ್ದೆ, ಕರ್ಣ ಇಲ್ಲ ಪಾರು ಬಂದ್ರೆ ಸತ್ಯ ಗೊತ್ತಾಗತ್ತೆ ಅಂತ. ಅಮೃತವಾದ ಸಂಚಿಕೆ ಮುಂದೇನಾಗಬಹುದು? ಜಯದೇವ್ಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಆದರೆ ಈ ಬಾರಿ ಆದರೂ ಈ ಹಿನ್ನಡೆಯ ಕಥೆಯ ಅಂತ್ಯಕ್ಕೆ ಮುನ್ನಡೆ ಬರೆಯುತ್ತಾ ಅಥವಾ ಬೇರೆ ಯಾವುದಾದರ ಐಡಿಯಾ ನಿರ್ದೇಶಕರಿಗೆ ಹೊಳೆದು ಧಾರಾವಾಹಿಯ ಕತೆ ಮತ್ತೆ ಮುಂದುವರಿಯುತ್ತಾ ಎನ್ನುವ ಕುತೂಹಲ ಸದ್ಯ ಹಲವರಲ್ಲಿದೆ. ಮೇಲ್ನೋಟಕ್ಕೆ ಅಮೃತಧಾರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದಂತಿದೆ. ಇದು ದಿಯಾ ಕೊಲೆ ಕೇಸ್ನಲ್ಲಿ ಜಯದೇವ್ ಜೈಲು ಪಾಲಾಗಲು ಇನ್ನಷ್ಟು ದಿನ ಬೇಕು ಎನ್ನುವುದನ್ನು ಕೂಡ ನೋಡಬೇಕಿದೆ. ಒಟ್ಟಾರೆಯಾಗಿ ಸದ್ಯ ಮಿಂಚು ಜನ್ಮ ರಹಸ್ಯ ಗೌತಮ್ ಮತ್ತು ಭೂಮಿಕಾ ಎದುರು ಬಹಿರಂಗವಾಗಿದೆ. ಇಂದಿನ ಸಂಚಿಕೆ ಕುತೂಹಲ ಮೂಡಿಸಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ 2 Minutes Talk ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.